ಇಲ್ಲಿ ನಾನು ಕಾಲು ಸೂಪ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾನೊಂದು 2 ಲೋಟ ನೀರು ಹಾಕ್ಕೊಂಡು ಬಿರಿಯಾನಿ ಎಲೆ ಹಾಕ್ಕೊಳ್ತೀನಿ, ಇದು ಫ್ಲೇವರಿಗೆ. ಮತ್ತು ಎಲ್ಲ ಸ್ಪೈಸಸ್ ಹಾಕ್ಕೊಳ್ತೀನಿ, ಚಕ್ಕೆ, ಲವಂಗ, ಏಲಕ್ಕಿ. ಮತ್ತು ಇಲ್ಲಿ ಒಂದು ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡು, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತೀನಿ. ಇಲ್ಲೊಂದು ಪೆಪ್ಪರ್ ಹಾಕ್ಕೊಳ್ತೀನಿ. ಮತ್ತು ಹಸಿಮೆಣಸಿನ್ಕಾಯಿ ಒಂದು 4 ಹೋಳು ಮಾಡಿ ಹಾಕ್ಕೊಳ್ತೀನಿ. ಪೆಪ್ಪರ್ ಒಂದು ಸ್ವಲ್ಪ ಕುಟ್ಟಿ ಹಾಕ್ಕೊಳ್ತೀನಿ. ಮತ್ತು ಇಲ್ಲಿ ಹಿಡಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು, 2 ಟೊಮೆಟೊನ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತೀನಿ. ಇದಕ್ಕೊಂದು ಅರ್ಧ ಟೀ ಸ್ಪೂನು, ಒಂದು ಚಿಟಿಕೆ ಅರಶಿನ ಹಾಕ್ಕೊಂಡು, ಸಾಲ್ಟು ಮತ್ತು ಧನಿಯಾ ಪುಡಿ ಮತ್ತು ಖಾರ ಪುಡಿ ಹಾಕ್ಕೊಂಡು ಇಲ್ಲಿ ತಿರುಗಿಸಿಟ್ಕೊಳ್ತೀನಿ. ಇಷ್ಟು ಎಲ್ಲ ಸ್ಪೈಸಸ್ ಹಾಕ್ಕೊಂಡ್ರೆ ಇಲ್ಲಿ ಸೂಪ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಾಗಿ ಬರುತ್ತೆ. ಇದು ನಾನಿಲ್ಲಿ ಮಾಡ್ತಾ ಇರೋದು ಕಾಲು ಸೂಪು. ಇಲ್ಲಿ ಕುರಿ ಕಾಲು ಒಂದು 4 ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಬಲ್ತಿದೆ ಅನಿಸುತ್ತೆ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಇದನ್ನು ನಾನು ಮನೆಯಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಇಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಸ್ವಲ್ಪ ಚೆನ್ನಾಗಿ ಕಟ್ ಮಾಡಿ ಕೊಟ್ಟಿದ್ದಾರೆ. ಈ ರೀತಿ ಕಟ್ ಮಾಡಿಕೊಟ್ರೆ ಸೂಪ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಆದರೆ ನಾವು ಇದು ಬೇಯಿಸೋದ್ರಲ್ಲೇ ಇರೋದು. ಸುಮಾರು ಒಂದು 15ರಿಂದ 20 ವಿಷಿಲ್ ಹೊಡೆಸ್ಕೋಬೇಕು. ಸ್ವಲ್ಪ ಇದು ಬಲ್ತಿದೆ ಅಂತ ಅನಿಸುತ್ತೆ. ಇದನ್ನು ಚೆನ್ನಾಗಿ ನಾವು ಕುಕ್ಕರಲ್ಲಿ ಹಾಕಬೇಕು. ಹಾಕಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ವಿಷಿಲ್ ಚೆನ್ನಾಗಿ ಹೊಡಿಸ್ಬೇಕು. ಅಂದರೆ ಫಾಸ್ಟ್ ವಿಷಿಲ್ ಹೊಡ್ಸಿದ್ರೆ ಆಗಲ್ಲ, ಸ್ಲೋ ಫ್ಲೇಮಲ್ಲಿ ನಾವಿಲ್ಲಿ ಗ್ಯಾಸ್ನ ಇಟ್ಕೊಂಡು ಸುಮಾರು ಒಂದು 15ರಿಂದ 20 ವಿಷಿಲ್ ಹೊಡ್ಸ್ಕೊಳ್ಬೇಕಿಲ್ಲಿ. ಆ ರೀತಿ ಬಾಯ್ಲ್ ಮಾಡಿಕೊಂಡ್ರೆ ನಮಗಿಲ್ಲಿ ಸೂಪು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಮತ್ತು ಅದು ಬೋನು ಸ್ವಲ್ಪ ನಮಗೆ ಕಚ್ಚಿ ತಿನ್ನೋಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ಅಷ್ಟು ಟೇಸ್ಟ್ ಕೂಡ ಬರೋದಿಲ್ಲ, ಸೂಪ್ ಕೂಡ ಬಿಟ್ಕೊಳ್ಳೋದಿಲ್ಲ. ಚೆನ್ನಾಗಿ ಬಾಯ್ಲ್ ಮಾಡಿದ್ರೇ ಸೂಪ್ ಚೆನ್ನಾಗಿ ಬರೋದು. ಇಲ್ಲಿ ನೋಡಿ, ಎಲ್ಲ ಸ್ಪೈಸಸ್ ಹಾಕೋದ್ರಿಂದ ಸೂಪ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಬರುತ್ತೆ. ಬಾಯ್ಲ್ ಮಾಡೋದ್ರಿಂದ ಅದರಲ್ಲಿರೋ ಸೂಪ್ ಚೆನ್ನಾಗಿ ಬಿಟ್ಕೊಂಡು ಸೂಪ್ ಇನ್ನೂ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಇಲ್ಲಿ ನೋಡಿ ಆಗಿದೆ. ಇಲ್ಲಿ ಈ ರೀತಿ ಬರಬೇಕು ಸೂಪು. ಇಲ್ಲಿ ನಾನು ಇಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಬೋನು ನಾವು ಬಾಯ್ಲ್ ಚೆನ್ನಾಗಿ ಮಾಡಿದ್ರೇ ಈ ಬೋನೆಲ್ಲ ಚೆನ್ನಾಗಿ ಕಚ್ಚಿ ತಿನ್ನೋಕ್ಕೆ ತುಂಬ ಸಾಫ್ಟಾಗಿರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದ್ರ ಒಳಗಿರೋ ಚೆನ್ನಾಗಿ ಬಾಯ್ಲ್ ಆದರೆ ನಾವು ಚೆನ್ನಾಗಿ ಇದನ್ನು ತಿನ್ಬೋದು. ಈ ರೀತಿ ಸೂಪ್ ಮಾಡಿ ಕುಡಿದ್ರೆ ಹೆಲ್ತಿಗೂ ಒಳ್ಳೆಯದು. ಮತ್ತು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇದನ್ನು ಸೂಪ್ ತೊಗೊಂಡ್ರೆ ಒಳ್ಳೆಯದಿದು. ನೋಡಿ, ಈ ರೀತಿ ಸೂಪ್ನ ಯಾವಾಗಾದರೂ ತಿಂಗಳು ಒಂದ್ಸಲಿ ನಾವು ಮಾಡಿ ತೊಗೊಂಡ್ರೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಈ ರೀತಿ ನಾನು ಮಾಡಿರೋ ಸೂಪು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದಕ್ಕೆ ಪಾಯ ಅಂತಲೂ ಹೇಳ್ತಾರೆ. ನಾವು ಕನ್ನಡದಲ್ಲಿ ಸೂಪ್ ಅಂತ ಹೇಳ್ತೀವಿ, ಕಾಲು ಸೂಪು.